ಫ್ರೆಂಡ್ಸ್, 3ನೇ ಫ್ಲೋರ್ ಹೈಟಲ್ಲಿ ಟೆರೇಸ್ ಮೇಲೆ ಮನೆ ಕಟ್ತಾ ಇದ್ದಾರೆ. ಈ ಮನೆ ಮೇಲೆ ನಾವು ಶೀಟ್ ರೂಫಿಂಗ್ನ ಕವರ್ ಮಾಡ್ತಾಯಿದ್ದೀವಿ. ಒಂದೇ ಕಡೆ ಸ್ಲೋಪ್ ಬರೋ ಥರ ಫಿಕ್ಸ್ ಮಾಡ್ತಾಯಿದ್ದೀವಿ. ನಾವು ಯೂಸ್ ಮಾಡೋ ಪ್ರತಿಯೊಂದು ಮೆಟೀರಿಯಲ್ಗೂ ಫಸ್ಟು ಎಲ್ಲೋ ಪ್ರೈಮರ್ನ ಹೊಡಿತೀವಿ. ಇದರಿಂದ ಲೈಫ್ ಚೆನ್ನಾಗಿರುತ್ತೆ, ಬೇಗ ರಸ್ಟ್ ಹಿಡಿಯೋದಿಲ್ಲ ಮೆಟೀರಿಯಲ್ಸು. ಎಲ್ಲ ಮೆಜರ್ಮೆಂಟ್ಗೆ ಕಟ್ಟಿಂಗ್ ಆದಮೇಲೆ ಒಂದು ಕಡೆಯಿಂದ ಒಂದೇ ಕಡೆ ಸ್ಲೋಪ್ ಬರೋ ಥರ ಫಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ಪೈಪನ್ನು ಎಕ್ಸ್ಟ್ರಾ ಕ್ಲ್ಯಾಂಪ್ ಕೊಟ್ಟು ಡ್ರಿಲ್ ಹಾಕಿ ವೆಲ್ಡಿಂಗ್ ಮಾಡಿರ್ತೀವಿ. ಫುಲ್ ಸ್ಟ್ರಾಂಗ್ ಆಗಿದೆ. ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಕಡೆಯಿಂದ ಏಷ್ಯನ್ ಬ್ಲ್ಯಾಕ್ ಪೇಂಟ್ನ ಹೊಡಿತಾ ಇದ್ದೀವಿ. ಆಲ್ಮೋಸ್ಟ್ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು, ನಾವು ಎಲ್ಲ ಪೈಪ್ನ 3 ಅಡಿಗೆ ಡಿವೈಡಿಂಗ್ ಮಾಡಿ ಫಿಕ್ಸ್ ಮಾಡಿದ್ದೀವಿ. ಇದರಿಂದ ಶೀಟ್ ಬೆಂಡಿಂಗ್ ಬರೋದಿಲ್ಲ. ಹಾಗೆ ನೋಡೋದಾದರೆ ಫ್ರಂಟಲ್ಲಿ 3 ಅಡಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ, ಗೋಡೆ ಕಡೆ ನೀರು ಹೊಡಿಬಾರ್ದು ಅಂತ. ಪ್ಲಸ್ ಅದಕ್ಕೆ ನಾವು ಕ್ಲ್ಯಾಂಪ್ ಇಟ್ಟು ಗಟ್ರ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಮಳೆ ಬಂದಾಗ ಎಲ್ಲ ನೀರು ಒಂದೇ ಕಡೆ ಡ್ರಾಪ್ ಆಗುತ್ತೆ. ಸೊ ಫೈನಲ್ ಔಟ್ಪುಟ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.